ತದ್ರುದ್ರಾಯ ಪ್ರಚೇತಸೆ ಮೀಡುಷ್ಠಮಾಯ ರವ್ಯಸೆ ಹೋಚೆ ಮಠಂ ದಿಗಂಭದೆ. ಹಾಗೆ ಪ್ರದೋಷ ಪೂಜೆ ಆಯ್ತಾ, ಹೆಚ್ಚಿನ ಪಕ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರದೋಷ ಪೂಜೆ ಅನ್ನೋದು ಬಹಳ ವಿಶೇಷವಾಗಿ ಆಗ್ತಾ ಇದೆ ಆಯ್ತಾ. ಮುಂಚೆ ಪ್ರದೋಷ ಅಂದ್ರೆ ಬರೀ ದೇವಸ್ಥಾನಗಳಿಗೆ ಅಥವಾ ಪುರೋಹಿತರಿಗೆ ಸೀಮಿತ ಆಗಿತ್ತು. ಈಗ ಶಿವನ ಉಪಾಸಕರು ಹೆಚ್ಚಾಗ್ತಾ ಇದ್ದೀರಾ, ಹಾಗಾಗಿ ಪ್ರದೋಷದ ಬಗ್ಗೆ ಎಲ್ಲರೂ ಕೂಡ ಮಾಹಿತಿಯನ್ನ ಕೇಳ್ತಿರ್ತೀರ. ಪ್ರದೋಷ ಕಾಲ ಅಂದ್ರೆ ಸೂರ್ಯ ಮುಳುಗುವಂತ ಸಮಯ ಆಯ್ತಾ. ಈ ಸಮಯದಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡೋದ್ರಿಂದ ಋಣಂ ದ್ರಾವಯೇತಿ ರುದ್ರ, ನಿಮ್ಮ ಮನಸ್ಸಿನ ದುಃಖವನ್ನ ಶಿವ ಎಲ್ಲ ರೀತಿಯಾದ ದುಃಖಗಳನ್ನು ದೂರ ಮಾಡ್ತಾನೆ. ಇದೇ 14ನೇ ತಾರೀಕು 5ನೇ ತಿಂಗಳು 2026 ಗುರುವಾರ ವಿಶೇಷವಾಗಿ ಪ್ರದೋಷ ಪೂಜೆ ಇದೆ. ಈ ಪ್ರದೋಷದಲ್ಲಿ ನೀವು ಮನೆಯ ಹತ್ತಿರದ ಇರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನ ಮಾಡುವುದರಿಂದ, ಇಕ್ಷುಕಂಡೋದಕ ಅಂತ ಹೇಳ್ತಾರೆ ಆಯ್ತಾ, ಇಕ್ಷುಕಂಡೋದಕವಾದ ಆಯ್ತಾ ಅಭಿಷೇಕವನ್ನ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಅರಿಷ್ಟಗಳು ಹಾಗೂ ಎಲ್ಲ ರೀತಿಯಾದಂತಹ ದುಃಖಗಳು ದೂರ ಆಗುತ್ತೆ. ಹಾಗೆ ರುದ್ರದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ವಿಶ್ವನಾಥನ ದರ್ಶನವನ್ನ ಮಾಡಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಆದಷ್ಟು ಬೇಗ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ನಿಮ್ಮನ್ನ ಕೈ ಬೀಸಿ ಕರ್ಕೋತಾನೆ. ಶುಭವಾಗಲಿ.